ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ 2025 ಜೂನ್ ತಿಂಗಳ ಕನ್ನಡ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯ ಸಂಚಿಕೆಯನ್ನು ಮಾಡ್ತಾ ಇದ್ವಿ. 105ನೇ ಪ್ರಶ್ನೆವರೆಗೂ ಆಗಿತ್ತು. ಈಗ 106ನೇ ಪ್ರಶ್ನೆಯಿಂದ ಶುರು ಮಾಡೋಣ. 106ನೇ ಪ್ರಶ್ನೆ, ಪಾಶ್ಚಾತ್ಯ ಜಾನಪದ ವಿದ್ವಾಂಸರ ಕಾಲವನ್ನು ಅನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತ ಇದೆ. ಜಾನ್ ಲಾಸರಸ್, ರೆವರೆಂಡ್ ಕಿಟೆಲ್, ರೆವರೆಂಡ್ ಮಾರ್ಟಿನ್. ಆಪ್ಷನ್ ಡಿ ಮೇರೆ ಫೇರೆ ಅಂತ ಇದೆಯಲ್ವಾ, ಆ ಹೆಸರು ತಪ್ಪು. ಫೆರ್ರೆ ಮೇರಿ ಅಂತ ಹೆಸರು ಇರೋದು. ನೆಕ್ಸ್ಟು ಜಿ ಹಿಂಟನ್ ಸಾಲ್ಸಾ ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 3 CDEAB. ಮಾರ್ಟಿನ್, ಮೇರಿ, ಹಿಂಟನ್ ಸಾಲ್ಸಾ, ಲಾಸರಸ್, ಕಿಟೆಲ್ ಸರಿಯಾಗಿರುವಂಥ ಆರ್ಡರ್. ನೆಕ್ಸ್ಟ್ 107ನೇ ಪ್ರಶ್ನೆ, GH ನಾಯಕ ಅವರ ಕೃತಿಗಳನ್ನು ಗುರುತಿಸಿ ಅಂತ ಇದೆ. ಸರಿಯಾಗಿರುವಂಥ ಉತ್ತರ ಸಮಕಾಲೀನ ಮತ್ತು ನಿಜಧನ್ಯ ಅನ್ನೋ 2 ಕೃತಿಗಳು GH ನಾಯಕ ಅವ್ರದ್ದೇ. ಇವರು ಬರೆದಿರುವಂಥ ಕನ್ನಡ ಸಣ್ಣ ಕಥೆಗಳು ಅತ್ಯಂತ ಪ್ರಮುಖವಾಗಿರುವಂಥ ಕೃತಿ ಬಾಳು ಇವರ ಆತ್ಮಕಥೆ. ಹಾಗೆ ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡಿ. ಅಮೃತ ಮತ್ತು ಗರುಡ ಇದು DR ನಾಗರಾಜ್ ಅವರ ವಿಮರ್ಶಾ ಕೃತಿ. ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಇದು ಕೂಡ ವಿಮರ್ಶಾ ಕೃತಿಯೇ. ಕೀರ್ತಿನಾಥ ಕುರ್ತಕೋಟಿ ಅವರ ಕೃತಿ. ವಚನ ವಿನ್ಯಾಸ ಗಿರಡ್ಡಿ ಗೋವಿಂದರಾಜು ಅವರ ವಿಮರ್ಶಾ ಕೃತಿ. ನೆಕ್ಸ್ಟ್ 108ನೇ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿಗಳನ್ನು ಪ್ರಶಸ್ತಿ ಪಡೆದ ವರ್ಷದ ಅನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 4 AECDB. ಏನಲ್ಲಿ ಕಥೆಯಾದಳು ಹುಡುಗಿ ಅಂತ ಇದೆ. ಯಶವಂತ್ ಚಿತ್ತಾಲರ ಕೃತಿ ಇದು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದೆ 1983ರಲ್ಲಿ. ಅದಾದಮೇಲೆ ನೆಕ್ಸ್ಟು ಕಲ್ಲು ಕರಗುವ ಸಮಯ 1993ರಲ್ಲಿ P. ಲಂಕೇಶ್ ಅವ್ರಿಗೆ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಅದಾದಮೇಲೆ ಬರುವಂಥದ್ದೇ ಅರಮನೆ, ಕುಂ ವೀರಭದ್ರಪ್ಪ ಅವರ ಕಾದಂಬರಿ. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರೋದು 2007ರಲ್ಲಿ. ಅರಮನೆ ಆದಮೇಲೆ ಕತ್ತಿ ಅಂಚಿನ ದಾರಿ ರಹಮತ್ ತರೀಕೆರೆ ಅವರು ಬರೆದಿರುವಂಥದ್ದು 2010ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಕೊನೆಯದಾಗಿ ನುಡಿಗಳ ಅಳಿವು KV ನಾರಾಯಣ ಅವರದು 2024ರಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ನೆಕ್ಸ್ಟ್ 109ನೇ ಪ್ರಶ್ನೆ, ಸಂರಕ್ಷಿತ ಹಸ್ತಪ್ರತಿಗಳನ್ನು ಗುರುತಿಸಿ ಅಂತ ಇದೆ. ಧವಲ, ಜಯಧವಲ, ಮಹಾಧವಲ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಹಸ್ತಪ್ರತಿಗಳು. ಮೂಡುಬಿದ್ರೆಯಲ್ಲಿ ಇವನ್ನ ಕಾಣ್ಬೋದು. ನೆಕ್ಸ್ಟು ಕೊಡೇಕಲ್ಲ ಬಸವಣ್ಣ ವಚನಗಳು ಇದು ಕೂಡ ಸಂರಕ್ಷಿತ ಹಸ್ತಪ್ರತಿಗಳಿಗೆ ಉದಾಹರಣೆ. ನೆಕ್ಸ್ಟ್ 110ನೇ ಪ್ರಶ್ನೆ, ವಡ್ಡಾರಾಧನೆಯಲ್ಲಿ ಬರುವಂತಹ ಮೊಲಂ ಸಿಂಹಮಂ ಕೊಂದ ಕತೆ ಯಾವ ಪ್ರಕರಣಕ್ಕೆ ಸಂಬಂಧಿಸಿದ್ದು ಅಂತ ಇದೆ. ಭೇದ ಪ್ರಕರಣ, ವಂಚನಾ ಪ್ರಕರಣ, ಮಿತ್ರ ಕಾರ್ಯ ಪ್ರಕರಣ, ವಿಶ್ವಾಸ ಪ್ರಕರಣ. ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯ ಅವರು ಬರೆದಿರುವಂಥದ್ದು. ಉಪಸರ್ಗ ಕೇವಲಿಗಳ ಕತೆ ಅಂತ ಕರೀತಾರೆ. ಸುಕುಮಾರ ಸ್ವಾಮಿಯ ಕಥೆಯಿಂದ ಶುರುವಾಗಿ ಋಷಭಸೇನರೆಂಬ ಸಿರಿಯರ ಕತೆ, ಒಟ್ಟು 19 ಕಥೆಗಳು ಈ ಒಂದು ಕೃತಿಯಲ್ಲಿ ಬರುತ್ತೆ. ಕಥೆಯೊಳಗಿನ ಕಥೆಯಾಗಿರೋದ್ರಿಂದ ಮೊಲಂ ಸಿಂಹಮಂ ಕೊಂದ ಕತೆ ನೆನಪಾಗ್ತಿಲ್ಲ ನನಗೆ ಈ ಕೃತಿಯಲ್ಲಿ ಇದೆಯಾ ಇಲ್ವಾ ಅಂತ. ಆದರೆ ಈ ಮೊಲಂ ಸಿಂಹಮಂ ಕೊಂದ ಕತೆ ದುರ್ಗಸಿಂಹ ಬರೆದಿರುವಂತಹ ಪಂಚತಂತ್ರ ಕಥೆಯ ಭೇದ ಪ್ರಕರಣದಲ್ಲಿ ಬರುವಂತಹ ಒಂದು ಉಪಕಥೆ. ಇದನ್ನು ಕ್ಲಾರಿಫೈ ಮಾಡ್ತೀನಿ. ವಡ್ಡಾರಾಧನೆ ಕೃತಿಯನ್ನು ಇನ್ನೊಂದು ಸಲ ನೋಡ್ಬಿಟ್ಟು ಈ ಮೊಲಂ ಸಿಂಹಮಂ ಕೊಂದ ಕತೆ ಉಪಕಥೆ ಅದರಲ್ಲಿ ಇದೆಯಾ ಇಲ್ವಾ ಅಂತ ಹೇಳ್ತೀನಿ, ಓಕೆನಾ. ಈಗ ಭೇದ ಪ್ರಕರಣ ಮೊದಲನೇ ಪ್ರಕರಣ ಪಂಚತಂತ್ರದಲ್ಲಿ. ಉಪಕಥೆಗಳ ಆಗರ ಅಂತ ಹೇಳ್ಬೋದು. ಪ್ರಮುಖವಾಗಿರುವಂಥ ಕಥೆಗಳು 1ನೇ ಪ್ರಕರಣದಲ್ಲಿ ಮೊಲಂ ಸಿಂಹಮಂ ಕೊಂದ ಕತೆ, ಮಹಾಬೀರು ಮತ್ತು ಲಂಬಕರ್ಣನ ಕತೆ, 2 ಗಿಳಿಗಳ ಕತೆ, ಕಾಗೆ ಕೃಷ್ಣ ಸರ್ಪನಂ ಕೊಂದ ಕತೆ ತುಂಬಾ ಇಂಪಾರ್ಟೆಂಟು. 2ನೇ ಪ್ರಕರಣ ಅಥವಾ ತಂತ್ರ ಪರೀಕ್ಷಾ ವ್ಯಾವರಣನ್ ಅಂತ ಬರುತ್ತೆ. ಇಲ್ಲಿ ಉಪಕಥೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೋಮಶರ್ಮನ ತಂದೆಯ ಕತೆ, ಅಜಿತನ ಕತೆ, ಬ್ರಾಹ್ಮಣಂ ಮುಂಗುರಿಯಂ ಕೊಂದ ಕತೆ ಅಂತ ಬರುತ್ತೆ. ನೆಕ್ಸ್ಟ್ 3ನೇದು ವಿಶ್ವಾಸ ಪ್ರಕರಣ. ಇಲ್ಲಿ ಗೂಗೆಗಳು ತುಂಬಿದ್ದ ಗುಹೆಯಂ ಕಾಗೆಗಳು ಸುಟ್ಟ ಕತೆ ತುಂಬಾ ಪ್ರಮುಖವಾಗಿರುವಂಥದ್ದು. ಅದಾದಮೇಲೆ ವಂಚನಾ ಪ್ರಕರಣ ಅಂತ ಬರುತ್ತೆ. ಮೊಸಳೆಯಂ ಕಪಿ ವಂಚಿಸಿದ ಕತೆ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಕೊನೆಯದಾಗಿ ಮಿತ್ರ ಕಾರ್ಯ ಪ್ರಕರಣ. ಕಾಗೆಯುಂ ಆಮೆಯುಂ ಸಾರಂಗಮುಂ ಇಲಿಯುಂ ಈ ಕತೆ ತುಂಬಾ ಇಂಪಾರ್ಟೆಂಟು. ಅಂದರೆ ಸ್ನೇಹ ಎಷ್ಟು ಚೆನ್ನಾಗಿ ಸೌಹಾರ್ದಯುತವಾಗಿದ್ದರೆ ತಮ್ಮ ಪ್ರಾಣವನ್ನು ಯಾವ ರೀತಿ ರಕ್ಷಣೆ ಮಾಡ್ಕೊಬೋದು ಅನ್ನೋದು ಈ ಮಿತ್ರ ಕಾರ್ಯದಲ್ಲಿ ನಾವು ನೋಡ್ಬೋದು. ಪಂಚತಂತ್ರದ ಆಲ್ಮೋಸ್ಟ್ ಎಲ್ಲ ಕಥೆಗಳನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ, ಆಸಕ್ತಿ ಇದ್ದರೆ ಒಂದ್ಸತಿ ಕೇಳಿ ಆಯಿತಾ. ನೆಕ್ಸ್ಟ್ 111ನೇ ಪ್ರಶ್ನೆ, ವೈದಿಕ ಛಂದಸ್ಸಿನಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದ ಅತಿ ಚಿಕ್ಕದಾದ ಛಂದೋ ಪ್ರಕಾರ ಯಾವುದು ಅಂತ ಕೇಳಿದ್ದಾರೆ. ನಮ್ಮ ವರ್ಣ ಛಂದಸ್ಸಿಗೆ ಅಥವಾ ಅಕ್ಷರ ಛಂದಸ್ಸಿಗೆ ಮೂಲನೇ ವೈದಿಕ ಛಂದಸ್ಸು. ನಮ್ಮಲ್ಲಿ ಲಯ ಅಂತ ಇದೆಯಲ್ವಾ, ಅದು ಕೂಡ ಪ್ರಾಚೀನ ವೈದಿಕ ಛಂದಸ್ಸಿನಿಂದಲೇ ಬಂದಿರುವಂಥದ್ದು. ಈ ವೈದಿಕ ಛಂದಸ್ಸಿನಲ್ಲಿ ಪ್ರಮುಖವಾಗಿ 5 ಮುಖ್ಯ ಪ್ರಕಾರಗಳನ್ನು ಗುರುತಿಸ್ತೀವಿ. ಯಾವುದದು ಅಂತಂದರೆ ಗಾಯತ್ರಿ ಛಂದಸ್ಸು, ಅನುಷ್ಠುಪ್ ಛಂದಸ್ಸು, ತ್ರಿಷ್ಠುಪ್ ಛಂದಸ್ಸು, ಜಗತಿ ಛಂದಸ್ಸು, ಪ್ರಘಾತ ಛಂದಸ್ಸು. ಈ ಪ್ರಶ್ನೆ ಆಗಿರೋದು ಅತಿ ಚಿಕ್ಕದಾದ ಛಂದೋ ಪ್ರಕಾರ ಯಾವುದು ಅಂತ ಕೇಳಿರುವಂಥದ್ದು. ವೈದಿಕ ಛಂದಸ್ಸಿನಲ್ಲೇ ಅತಿ ಚಿಕ್ಕದಾಗಿರುವಂಥದ್ದು ಗಾಯತ್ರಿ ಛಂದಸ್ಸು. ಇದಕ್ಕೆ ಒಂದು ಪದ್ಯ ಕೂಡ ಇದೆ.
ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನದಾತಮಂ. 3 ಸಾಲಲ್ಲಿ ಈ ಪದ್ಯವನ್ನು ಬರ್ಕೊಂಡ್ರೆ 8 ಅಕ್ಷರಗಳುಳ್ಳ 3 ಪಾದಗಳು ಅಂತ ಕರೆಸ್ಕೊತವೆ. 4 ಅಕ್ಷರದ 2 ಗಣಗಳು ಬರ್ತವೆ. 24 ಅಕ್ಷರಗಳ ಗಣವಾಗಿರುತ್ತೆ. ಗಾಯತ್ರಿ ಛಂದಸ್ಸು ಅತಿ ಚಿಕ್ಕದಾಗಿರುವಂತಹ ಛಂದಸ್ಸು. 4 ಅಕ್ಷರದ 6 ಗಣ, 4 24. ಓಕೆನಾ? ಗಾಯತ್ರಿ ಛಂದಸ್ಸು 24 ಅಕ್ಷರ. ಇದಾದ್ಮೇಲೆ ನೆಕ್ಸ್ಟ್ ಅನುಷ್ಟುಪ್ ಛಂದಸ್ಸು ಬರುತ್ತೆ. ಇದರಲ್ಲಿ 4 ಪಾದಗಳಿರ್ತವೆ. ಮಿಕ್ಕಿದೆಲ್ಲ ಲಕ್ಷಣಗಳು ಗಾಯತ್ರಿ ಛಂದಸ್ಸಲ್ಲಿದ್ದಂತೆಯೇ 8 ಅಕ್ಷರಗಳುಳ್ಳ 4 ಪಾದಗಳು, 4 ಅಕ್ಷರದ 8 ಗಣಗಳು, 8 4 32. ಅನುಷ್ಟುಪ್ ಛಂದಸ್ಸಲ್ಲಿ 32 ಅಕ್ಷರಗಳು ಬರ್ತವೆ. ಅನುಷ್ಟುಪ್ ಆದಮೇಲೆ ತ್ರಿಷ್ಟುಪ್ ಬರುತ್ತೆ. ತ್ರಿಷ್ಟುಪ್ ಛಂದಸ್ಸಲ್ಲಿ 11 ಅಕ್ಷರದ 4 ಪಾದಗಳು ಬರ್ತವೆ. ಒಂದು ಪಾದಕ್ಕೆ 3 ಗಣಗಳಿದ್ದು ಕೊನೆ ಗಣ 3 ಅಕ್ಷರದ ಗಣ ಆಗಿರುತ್ತೆ. 2 4 ಅಕ್ಷರದ ಗಣ ಆದರೆ ಕೊನೆ ಗಣ 3 ಅಕ್ಷರದ ಗಣ ಆಗಿರುತ್ತೆ. ಹಾಗಾಗಿ 11 ಅಕ್ಷರದ 4 ಗಣಗಳು ಅಂತ ಹೇಳಿದೆ. ಒಟ್ಟು 44 ಅಕ್ಷರದ ಗಣ ತ್ರಿಷ್ಟುಪ್ ಛಂದಸ್ಸಲ್ಲಿ ಬರುವಂಥದ್ದು. ನೆಕ್ಸ್ಟು ಜಗತಿ. ಜಗತ್ತಿನಲ್ಲಿ 12 ಅಕ್ಷರದ 4 ಪಾದಗಳು ಬರ್ತವೆ. 48 ಅಕ್ಷರಗಳು ಇದರಲ್ಲಿರ್ತವೆ. ಆರ್ಡರ್ ವೈಸ್ ಆಗಿ ಹೇಳಿದೆ. ಫಸ್ಟು ಗಾಯತ್ರಿ, ಅದಾದಮೇಲೆ ಅನುಷ್ಟುಪ್, ಅದಾದಮೇಲೆ ತ್ರಿಷ್ಟುಪ್, ಲಾಸ್ಟು ಜಗತಿ. ನೆಕ್ಸ್ಟ್ 112ನೇ ಪ್ರಶ್ನೆ. ಜಾನಪದ ಸಂಶೋಧನೆಯಲ್ಲಿ ವಕ್ತೃ ಎಂದರೆ ಯಾರು? ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 2, ಮಾಹಿತಿಯನ್ನು ಸಂಗ್ರಹಿಸಲು ಆಯ್ಕೆ ಮಾಡಿಕೊಂಡವರು. ಕ್ಷೇತ್ರ ಕಾರ್ಯ ಮಾಡೋಕೆ ಹೋದಾಗ ನಾವು ಯಾವ ಮಾಹಿತಿಯನ್ನು ಯಾರಿಂದ ಪಡ್ಕೊತಾ ಇದ್ದೀವೋ ಆ ವ್ಯಕ್ತಿಗೆ ವಕ್ತೃ ಅಂತ ಕರೆಯುವಂಥದ್ದು. ಹಾಗಾಗಿ ಮಾಹಿತಿಯನ್ನು ಹೊಂದಿರುವವರು ಆಗೋದಿಲ್ಲ. ಅವ್ರ ಹತ್ರ ಮಾಹಿತಿ ಇದೆ, ಆದರೆ ಆ ಮಾಹಿತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಯಾವ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿರ್ತೀವಲ್ಲ ಅವ್ರನ್ನ ವಕ್ತೃ ಅಂತ ಕರೆಯೋದು. ನೆಕ್ಸ್ಟ್ 113ನೇ ಪ್ರಶ್ನೆ. ಅಭಿನವ ಗುಪ್ತನ ಸಾಧಾರಣೀಕರಣ ತತ್ವಕ್ಕೆ ಸಂವಾದಿ ಎಂದು ಗುರುತಿಸಲಾಗುವ ಪಾಶ್ಚಾತ್ಯ ಪರಿಕಲ್ಪನೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಮಾನಸಿಕ ದೂರ. ಎಡ್ವರ್ಡ್ ಬುಲ್ಲೋ ಅವರು ರಸಸಿದ್ಧಾಂತಕ್ಕೆ ಸಂವಾದಿಯಾಗಿ ಫಿಸಿಕಲ್ ಡಿಸ್ಟೆನ್ಸ್ ಅನ್ನೋ ಮಹತ್ವವಾಗಿರುವಂಥ ಸಿದ್ಧಾಂತವನ್ನು ಮಂಡಿಸ್ತಾರೆ. ನೋಡಿ, ಇದಕ್ಕೆ ಭಟ್ಟಾನಾಯಕ ಅವರು ಸಾಧಾರಣೀಕರಣ ಅನ್ನೋ ಹೆಸರನ್ನು ಈ ಮಾನಸಿಕ ದೂರಕ್ಕೆ ಸಂವಾದಿಯಾಗಿ ನಮ್ಮ ಕನ್ನಡದಲ್ಲಿ ಬಳಸ್ತಾರೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ. ಹಾಗಾಗಿ ಅಭಿನವ ಗುಪ್ತನಿಗಿನ್ನ ಸಾಧಾರಣೀಕರಣ ತತ್ವವನ್ನು ನಾವು ಭಟ್ಟಾನಾಯಕನಲ್ಲಿ ನೋಡ್ತೀವಿ. ಅಭಿನವ ಗುಪ್ತ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಪ್ರಶ್ನೆ ಬಂದಿದೆ. ಮಾನಸಿಕ ದೂರ ಸಾಧಾರಣೀಕರಣ ತತ್ವಕ್ಕೆ ಸಂವಾದಿಯಾಗಿ ಗುರುತಿಸಲಾಗುವಂಥ ಪಾಶ್ಚಾತ್ಯ ಪರಿಕಲ್ಪನೆ. ನೆಕ್ಸ್ಟ್ ಆಪ್ಷನ್ ನೋಡಿ, ಪ್ರತಿಭೆ ಅಂತ ಇದೆ. ಕೊಲರಿಸ್ ಅವರ ಇಮ್ಯಾಜಿನೇಷನ್ ತತ್ವಕ್ಕೆ ಕನ್ನಡದಲ್ಲಿ ಸಂವಾದಿಯಾಗಿ ಪ್ರತಿಭೆ ಅಂತ ನಾವು ಬಳಕೆ ಮಾಡಿರೋವಂಥದ್ದು. ಇನ್ನು ಮಹೋನ್ನತವಾದ ಲಾಂಗಿನಸ್ ಅವರ ಸಬ್ಲೈಮ್, ಇವ್ರ ಕೃತಿನೇ ಆನ್ ದ ಸಬ್ಲೈಮ್ ಅಂತ ಇದೆ. ಅದರಲ್ಲಿ ಮಹೋನ್ನತಿ ಈ ಒಂದು ಸಿದ್ಧಾಂತವನ್ನು ಲಾಂಗಿನಸ್ ಅವರು ಕೊಟ್ಟಿರುವಂಥದ್ದು. ಇನ್ನು ಭಾವ ವಿರೇಚನ ಅಂತ ಇದೆಯಲ್ವಾ, ಕೆಥಾರ್ಸಿಸ್ ಅಂತಾರೆ, ಇದು ಅರಿಸ್ಟಾಟಲ್ ಅವರು ಕೊಟ್ಟಿರುವಂಥದ್ದು. ಶೋಧನಾ ತತ್ವ ಅಂತಲೂ ಕೂಡ ಕರೀತಾರೆ. ಗಮನಿಸಿ, ಅಭಿನವಗುಪ್ತನ ಸಾಧಾರಣೀಕರಣ ತತ್ವ ಈ ಅರಿಸ್ಟಾಟಲ್ ಅವರ ಶೋಧನಾ ತತ್ವಕ್ಕೆ ಒಂದು ಸ್ವಲ್ಪ ಹೋಲಿಕೆ ಆಗುತ್ತೆ ಅಂತ ವಿದ್ವಾಂಸರು ಹೇಳ್ತಾರೆ. ನೆಕ್ಸ್ಟ್ 114ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಪದ ಮೊದಲ ಕು ಧ್ವನಿಯ ಉಳಿಕೆ ಇರುವಂಥದ್ದು ಯಾವ ಭಾಷೆಯಲ್ಲಿ ಅಂದರೆ ಕನ್ನಡ ಭಾಷೆಯಲ್ಲಿ. ಸ್ತ್ರೀಲಿಂಗ ಇಲ್ದಲೇ ಇರುವಂಥದ್ದು ತೆಲುಗು ಭಾಷೆಯಲ್ಲಿ. ಅಲ್ಲಿ ಮಹತ್ ಅಹಮತ್ ಅಂತ ಬರುತ್ತಲ್ವ ಲಿಂಗ ವ್ಯವಸ್ಥೆಯಲ್ಲಿ, ಈ ಒಂದು ಸ್ತ್ರೀಲಿಂಗ ಇಲ್ಲ. ನೆಕ್ಸ್ಟ್ 6 ಪ್ರಥಮ ಪುರುಷ ಸರ್ವನಾಮಗಳು ಪೆಂಗೋ ಮಧ್ಯ ದ್ರಾವಿಡ ಭಾಷೆಯಲ್ಲಿರುವಂತಹ ಪೆಂಗೋ ಭಾಷೆಯಲ್ಲಿ 6 ಪ್ರಥಮ ಪುರುಷ ಸರ್ವನಾಮಗಳು ಬರ್ತವೆ. ಇನ್ನು ವಾಕ್ಯ ಹಂತದ ಲಿಂಗ ವಚನ ಒಪ್ಪಂದ ಇಲ್ಲದಿರುವುದು ಮಲಯಾಳಂ ಭಾಷೆಯಲ್ಲಿ. ನೆಕ್ಸ್ಟು DR ನಾಗರಾಜ್ ಅವರ ವಿಮರ್ಶಾ ಕೃತಿಗಳನ್ನು ಅನುಕ್ರಮವಾಗಿ ಗುರುತಿಸಿ ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ABECD. ಅಮೃತ ಮತ್ತು ಗರುಡ, ಶಕ್ತಿ ಶಾರದೆಯ ಪೀಠ, ಸಾಹಿತ್ಯ ಕಥನ, ಅಲ್ಲಮಪ್ರಭು ಮತ್ತು ಶೈವ ಪ್ರತಿಭೆ, ಸಂಸ್ಕೃತಿ ಕಥನ. ನೆಕ್ಸ್ಟ್ 116ನೇ ಪ್ರಶ್ನೆ. ಇವು ಪೂರ್ವದ ಹಳಗನ್ನಡದ ಲಕ್ಷಣಗಳು ಅಂತ ಇದೆ. ಉಳ್ ಅನ್ನೋದು ಪೂರ್ವದ ಹಳಗನ್ನಡದ ಲಕ್ಷಣ, ಯಾಕಂದರೆ ಇದು ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ ಉಳ್ ಅನ್ನೋದು. ನೆಕ್ಸ್ಟ್ ಸ್ವರಾಂತ ಪದಗಳು ಅಂತ ಇದೆಯಲ್ವಾ, ಇದು ಹೊಸಗನ್ನಡದ ಲಕ್ಷಣ ಆಗಿರುತ್ತೆ. ಯಾಕಂದರೆ ಪೂರ್ವದಲ್ಲಿ ವ್ಯಂಜನಾಂತವೇ ಅಧಿಕವಾಗಿ ಬಳಕೆ ಆಗ್ತಾ ಇತ್ತು. ಹಾಗಾಗಿ ಇದು ಹೊಸಗನ್ನಡದ ಒಂದು ಲಕ್ಷಣ, ಸ್ವರಾಂತ ಪದಗಳು. ಪು ಮತ್ತು ಹೋ ಅಂತ ಇದೆ. ಪುಕಾರ ಹಕಾರವಾಗಿದ್ದು ನಡುಗನ್ನಡ ಕಾಲಘಟ್ಟದಲ್ಲಿ. ನೆಕ್ಸ್ಟ್ ಪರ್ಷಿಯನ್ ಪದಗಳು ಅಂತ ಇದೆಯಲ್ವಾ, ನಡುಗನ್ನಡ ಕಾಲಘಟ್ಟದಿಂದ ನಾವು ಅನ್ಯ ದೇಶೀಯ ಪದಗಳನ್ನು ಒಂದು ಸ್ವಲ್ಪ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ದ್ವಿತೀಯ ವಿಭಕ್ತಿ ಪ್ರತ್ಯಯ ದೀರ್ಘ ರೂಪ ಆಗಿರುವಂಥದ್ದು ಪೂರ್ವದ ಹಳಗನ್ನಡದಲ್ಲಿನೇ ವಿಭಕ್ತಿ ಪ್ರತ್ಯಯಗಳ ದೀರ್ಘ ರೂಪದ ಬಳಕೆ ಇಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಉತ್ತರ ಆಪ್ಷನ್ A ಮತ್ತು E. ನೆಕ್ಸ್ಟ್ 117ನೇ ಪ್ರಶ್ನೆ. ಕನ್ನಡದ ಮೊದಲ ಸಾಹಿತ್ಯ ಚರಿತ್ರೆ ಎಂದು ಗುರುತಿಸುವ ಲೇಖನ ಯಾವುದು ಅಂತ ಕೇಳಿದ್ದಾರೆ. BL ರೈಸ್ ಅವರು ಬರೆದಿರುವಂತಹ 1873ರಲ್ಲಿ ಇಂಡಿಯನ್ ಆ್ಯಂಟಿಕ್ವೆರಿ ಅನ್ನೋ ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂತಹ ಆ್ಯನ್ ಎಸ್ಸೆ ಆನ್ ಕೆನರೀಸ್ ಲಿಟ್ರೇಚರ್. ಆಪ್ಷನ್ 3 ಸರಿಯಾಗಿರುವಂಥ ಉತ್ತರ.
ನೆಕ್ಸ್ಟ್ 118ನೇ ಪ್ರಶ್ನೆ, ಕನ್ನಡದಲ್ಲಿ ವೈದ್ಯಕೀಯ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟವರು ಯಾರು ಅಂದರೆ ಅನುಪಮ ನಿರಂಜನ ಅವರು. ಇವರು ವೈದ್ಯ ಪ್ಲಸ್ ಲೇಖಕಿಯಾಗಿರುವಂಥವ್ರು. ಬರೆದಿರುವಂಥ ಕೃತಿಗಳು ತಾಯಿ ಮಗು, ಸ್ತ್ರೀ ಸ್ವಾಸ್ಥ್ಯ, ಕೇಳು ಕಿಶೋರಿ, ದಾಂಪತ್ಯ ದೀಪಿಕೆ, ಸಂಕೋಲೆಯೊಳಗಿಂದ ಇತ್ಯಾದಿ. ಮಿಕ್ಕಿರೋಂಥ ಆಪ್ಷನ್ ನೋಡಿದಾಗ ಇವರೆಲ್ಲರೂ ಕೂಡ ಮಹಿಳಾ ಲೇಖಕಿಯರು. ವಿಜಯ ದಬ್ಬೆ, ಇರುತ್ತೇವೆ, ತಿರುಗಿ ನಿಂತ ಪ್ರಶ್ನೆ, ಹಿತೈಷಿಯ ಹೆಜ್ಜೆಗಳು, ಮಹಿಳಾ ಸಾಹಿತ್ಯ ಸಮಾಜ, ನೀರು ಲೋಹದ ಚಿಂತೆ ಇತ್ಯಾದಿ ಕೃತಿಗಳನ್ನು ವಿಜಯ ದಬ್ಬೆಯವರು ಬರೆದಿದ್ದಾರೆ. ನೆಕ್ಸ್ಟ್ ಶೈಲಜಾ ಉಡಚಣ ಅಂತ, ಇವರು ಕೇಳು ಮಗ, ಒಂದು ಗಳಿಗೆ, ಕಾದು ನೋಡು, ಸ್ವಗತ, ನುಡಿ ಬೆರಳು, ನನ್ನಂಥವರು, ಕಪ್ಪು ನೆಲ ಸೋಕಿದ ಸೂರ್ಯ ಈ ಥರ ಅನೇಕ ಕೃತಿಗಳನ್ನ ಬರೆದಿದ್ದಾರೆ. ನೇಮಿಚಂದ್ರ ಇವರು ಯಾದ್ವಶೇರಿ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಕಳೆಯಬೇಕಿದೆ ನಿನ್ನ ಜೊತೆ ಶ್ಯಾಮಲ ಸಂಜೆ ಇತ್ಯಾದಿ ಕೃತಿಗಳನ್ನು ನೇಮಿಚಂದ್ರ ಅವರು ಬರೆದಿದ್ದಾರೆ. ನೆಕ್ಸ್ಟ್ 119ನೇ ಪ್ರಶ್ನೆ, ಕಾದಂಬರಿ ಪ್ರಕಟವಾದ ವರ್ಷದ ಆಧಾರದಲ್ಲಿ ಅನುಕ್ರಮವಾಗಿ ಬರೆಯಿರಿ ಅಂತ ಇದೆ. ಗಂಗವ್ವ ಗಂಗಾಬಾಯಿ ಇದು ಶಂಕರ್ ಮುಕಾಶಿ ಪುಣೇಕರ್ ಅವರ ಕೃತಿ. ಗ್ರಾಮಾಯಣ ರಾವ್ ಬಹದ್ದೂರ್ ಅವರ ಕೃತಿ. ಮಹಾಬ್ರಾಹ್ಮಣ ದೇವುಡು ಅವ್ರದ್ದು. ಚಿರಸ್ಮರಣೆ ನಿರಂಜನ ಅವ್ರದ್ದು. ಮಯೂರ ಇದು ಕೂಡ ದೇವುಡು ಅವ್ರದ್ದು. ಆರ್ಡ್ರ್ ವೈಸಾಗಿ ನೋಡೋದಾದರೆ ದೇವುಡು ಬರೆದಿರುವಂತಹ ಮಯೂರ ಮತ್ತು ಬ್ರಾಹ್ಮಣ ಫಸ್ಟಿಗೆ ಬರುತ್ತೆ. ಅದಾದಮೇಲೆ ಚಿರಸ್ಮರಣೆ ಬರುತ್ತೆ. ಆಮೇಲೆ ಗಂಗವ್ವ ಗಂಗಾಮಾಯಿ, ಕೊನೆಯದಾಗಿ ಗ್ರಾಮಾಯಣ. ECDAB ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 120ನೇ ಪ್ರಶ್ನೆ, ಇವರುಗಳಲ್ಲಿ ಯಾರು ವೃತ್ತಿ ಗಾಯಕರು ಅಂತ ಕೇಳಿದ್ದಾರೆ. ಮಾತಂಗಿಯರು, ಹುಲಿ ವೇಷದವರು, ಕಿನ್ನರಿ ಜೋಗಿಗಳು, ವೇಷಗಾರರು. ಕಿನ್ನರಿ ಜೋಗಿಗಳು ವೃತ್ತಿ ಗಾಯಕರು. ನೆಕ್ಸ್ಟ್ 121ನೇ ಪ್ರಶ್ನೆ, ವಾಮನನ ಪ್ರಕಾರ 2 ವಾಕ್ಯ ದೋಷಗಳನ್ನು ಗುರುತಿಸಿ ಅಂತ ಇದೆ. ನೋಡಿ, ವಾಮನ ಬರೆದಿರುವಂಥ ಕಾವ್ಯಾಲಂಕಾರ ಸೂತ್ರವೃತ್ತಿ ಅನ್ನೋ ಕೃತಿನಲ್ಲಿ ದೋಷಗಳ ಬಗ್ಗೆ ಪದ ಪದಾರ್ಥ, ವಾಕ್ಯ ವಾಕ್ಯಾರ್ಥ ಅನ್ನೋ ದೋಷಗಳನ್ನು ವರ್ಗೀಕರಿಸಿ ಹೇಳಿದ್ದಾರೆ. ಅದ್ರ ಪ್ರಕಾರ ಇಲ್ಲಿ ಭಿನ್ನ ವೃತ್ತ ಅಂತ ಇದೆಯಲ್ವಾ, ಇದು ಛಂದಸ್ಸಿನ ದೋಷಗಳನ್ನು ವಿವರಿಸುವಂಥದ್ದು. ಯತಿಭ್ರಷ್ಟ, ಯತಿಯಲ್ಲಿರುವಂಥ ದೋಷವನ್ನು ವಿವರಿಸಿ ಹೇಳುವಂಥದ್ದು. ಭಿನ್ನವೃತ್ತ ಮತ್ತು ಯತಿಭ್ರಷ್ಟ, A ಮತ್ತು D ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 122ನೇ ಪ್ರಶ್ನೆ, ಸಾಂಸ್ಕೃತಿಕ ಸಾಮಾಜಿಕ ಹಿನ್ನೆಲೆಯೊಂದಿಗೆ ಜಾನಪದ ಅಧ್ಯಯನ ಕೈಗೊಳ್ಳುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಸಾಂದರ್ಭಿಕ ಸಿದ್ಧಾಂತ. ಚಾರಿತ್ರಿಕ ಸಿದ್ಧಾಂತ ಯಾಕಾಗೋದಿಲ್ಲ ಅಂದರೆ ಅದು ಜಾನಪದದ ಉಗಮ ಮತ್ತು ಐತಿಹಾಸಿಕ ಬೆಳವಣಿಗೆಯ ಕುರಿತು ಅಧ್ಯಯನ ಮಾಡುವಂಥದ್ದು. ಇನ್ನು ಪ್ರದರ್ಶನ ಸಿದ್ಧಾಂತ ಇದು ಜಾನಪದ ಪ್ರದರ್ಶನ ಕಲೆಗಳು ಮತ್ತು ಸಂವಹನದ ಮೇಲೆ ಕೇಂದ್ರೀಕರಿಸ್ತದೆ. ನೆಕ್ಸ್ಟು ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತ, ಇದು ಜಾನಪದ ಕತೆ ಗೀತೆಗಳ ಮೂಲ ರೂಪ, ಇವು ಹುಟ್ಕೊಂಡಿರುವಂತಹ ಭೌಗೋಳಿಕ ಹಾದಿ ಎಂಥದ್ದು ಅನ್ನೋದ್ರ ಬಗ್ಗೆ ಅಧ್ಯಯನ ಕೈಗೊಳ್ಳುವಂಥದ್ದು. ಹಾಗಾಗಿ ಸಾಂದರ್ಭಿಕ ಸಿದ್ಧಾಂತ ಸರಿಯಾಗಿರೋ ಉತ್ತರ. ನೆಕ್ಸ್ಟ್ 123ನೇ ಪ್ರಶ್ನೆ, ಎ ಗ್ರಾಮರ್ ಆಫ್ ದಿ ಓಲ್ಡೆಸ್ಟ್ ಕೆನರಿಸ್ ಇನ್ಸ್ಕ್ರಿಪ್ಷನ್ಸ್ ಇದು ಯಾರ ಸಂಶೋಧನಾ ಪ್ರಬಂಧ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ 3 AN ನರಸಿಂಹಯ್ಯ. 1933ರಲ್ಲಿ ಲಂಡನ್ ವಿಶ್ವವಿದ್ಯಾಲಯಕ್ಕೆ PhDಗೆ ಈ ಒಂದು ವಿಷಯವನ್ನು ಮಂಡನೆ ಮಾಡ್ತಾರೆ. ಮಿಕ್ಕಿದಂಥ ಆಪ್ಷನ್ಸಲ್ಲಿ GS ಗಾಯಿ ಇವ್ರ PhD ಮಹಾಪ್ರಬಂಧ ಹಿಸ್ಟಾರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ. K ಕುಶಲಪ್ಪ ಅವ್ರದ್ದು ಭಾಷಿಕ ಅಧ್ಯಯನ ಶಾಸನಗಳ ನೆಲೆ. B ರಾಮಚಂದ್ರ ರಾವ್ ಅವ್ರದ್ದು ಅಲ್ಟ್ರಾಸಾನಿಕ್ ಆ್ಯಂಡ್ ಫಿಸಿಕ್ಸ್. 124ನೇ ಪ್ರಶ್ನೆ, ಆಜೀವಕರ ತತ್ವಗಳನ್ನು ಈ ತಮಿಳು ಮಹಾಕಾವ್ಯಗಳಲ್ಲಿ ನಿರೂಪಿಸಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ 1 ಜೀವಕ ಚಿಂತಾಮಣಿ ಅಂತ ಇದೆಯಲ್ವಾ, ಇದು ಜೈನ ಧರ್ಮದ ತತ್ವಗಳನ್ನು ಸಾರುವಂಥ ತಮಿಳು ಕಾವ್ಯನೇ, ಆದರೆ ಆಜೀವಕ ತತ್ವಗಳಲ್ಲ ಅದು. ಆಪ್ಷನ್ A ರಾಂಗ್ ಆಗುತ್ತೆ. ಆಪ್ಷನ್ B ಶಿಲಪ್ಪಾಧಿಕಾರಂ ಸರಿಯಾಗಿರುವಂಥದ್ದು. ರಾಜಶೇಖರ ವಿಳಾಸ ಇದು ಷಡಕ್ಷರ ದೇವನ ಕನ್ನಡ ಕೃತಿ, ಇದಲ್ಲ. ಮಣಿಮೇಖಲೈ ಇದು ಸರಿಯಾಗಿರುವಂಥ ಉತ್ತರ. ಇನ್ನು ಸಂಗಮ್ ಸಾಹಿತ್ಯ ಇದು ಪ್ರಾಚೀನ ತಮಿಳು ಸಾಹಿತ್ಯದ ಒಂದು ಯುಗ ಸಾಹಿತ್ಯ ಪ್ರಕಾರ, ಮಹಾಕಾವ್ಯ ಅಲ್ಲ ಇದು, ಸಂಗಮ್ ಯುಗ ಅನ್ನೋದು. ಹಾಗಾಗಿ ಉತ್ತರ B ಮತ್ತು D ಶಿಲಪ್ಪಾಧಿಕಾರ ಮತ್ತು ಮಣಿಮೇಖಲೈ. 125ನೇ ಪ್ರಶ್ನೆ, ಖಗೇಂದ್ರಮಣಿ ದರ್ಪಣ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ 1ನೇ ಮಂಗರಾಜ. ಈ ಕೃತಿ ವಿಷವೈದ್ಯಕ್ಕೆ ಸಂಬಂಧಪಟ್ಟಿದ್ದು, ಚಂಪು ಕೃತಿ ಖಗೇಂದ್ರಮಣಿ ದರ್ಪಣ. 126ನೇ ಪ್ರಶ್ನೆ, ಶಾಸನದ ಮೂಲಕ ಸಂಸ್ಕೃತಿಯನ್ನು ರಚಿಸಬಹುದು ಎಂಬ ಮಾದರಿಯನ್ನು ಕನ್ನಡದಲ್ಲಿ ತೋರಿಸಿದಂತಹ ಮಹತ್ವದ ಕೃತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಪ್ರಾಚೀನ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂ ಚಿದಾನಂದ ಮೂರ್ತಿಯವರು ಬರೆದಿರುವಂತಹ ಕೃತಿ. ನೆಕ್ಸ್ಟ್ 127ನೇ ಪ್ರಶ್ನೆ, ಕನ್ನಡ ಕಾವ್ಯ ಮೀಮಾಂಸೆಯ ಪರಿಕಲ್ಪನೆಗಳಲ್ಲಿ ಇದು ಒಂದು ಅಂತ ಕೇಳಿದ್ದಾರೆ. ಇದು ಸರಿಯಾಗಿರುವಂಥ ಉತ್ತರ ಅನೇಕಾಂತವಾದ ಪರಿಕಲ್ಪನೆ. ಇನ್ನು ಅನುಕರಣೆ ಅರಿಸ್ಟಾಟಲ್ ಅವ್ರದ್ದು, ಭಾವ ವಿರೇಚನೆ ಅದು ಕೂಡ ಅರಿಸ್ಟಾಟಲ್ ಅವ್ರದ್ದೇನೆ. 128ನೇ ಪ್ರಶ್ನೆ, ಗ್ರಾಂಥಿಕ ನಿಲುವು ಎಂಬ ಪರಿಕಲ್ಪನೆಯನ್ನು ಪ್ರಸ್ತುತಪಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಎಡ್ವರ್ಡ್ ಸೈದ್ ಸರಿಯಾಗಿರುವಂಥ ಉತ್ತರ. ಓರಿಯೆಂಟಲಿಸಮ್ ಅನ್ನೋ ಕೃತಿನಲ್ಲಿ ಗ್ರಾಂಥಿಕ ನಿಲುವು ಅನ್ನೋ ಪರಿಕಲ್ಪನೆಯನ್ನು ಬಳಕೆ ಮಾಡಿದ್ದಾರೆ.
129ನೇ ಪ್ರಶ್ನೆ, ಚರಿತ್ರೆ ಪುರಾಣ ಪ್ರಕಾರದಲ್ಲಿ 2 ಕೃತಿಗಳನ್ನು ಪ್ರತ್ಯೇಕವಾಗಿ ಬರೆಯದ ಜೈನ ಕವಿಗಳನ್ನು ಗುರುತಿಸಿ ಅಂತ ಇದೆ. ಪೊನ್ನ ಬರೆದಿದ್ದಾರೆ, ರನ್ನ ಕವಿ ಬರೆದಿದ್ದಾರೆ, ಜನ್ನ ಕವಿ ಬರೆದಿಲ್ಲ, ಚಾವುಂಡರಾಯರು ಇವರು ಬರೆದಿಲ್ಲ, ಪಂಪ ಕವಿ ಬರೆದಿದ್ದಾರೆ. ಜನ್ನ ಮತ್ತು ಚಾವುಂಡರಾಯರು ಅಂದರೆ ಲೌಕಿಕ ಅಲೌಕಿಕ ಅಂತ ಡಿವೈಡ್ ಮಾಡ್ಕೊಂಡು ಯಾರು ಬರೆದಿಲ್ಲ ಅಂತ ಕೇಳಿರೋದು. ಜನ್ನ ಕವಿ ಅನಂತ ಪುರಾಣ ಮತ್ತು ಯಶೋಧರ ಚರಿತೆ ಅಂತ ಬರೆದಿದ್ದಾರೆ ಕೃತಿನ, ಅದೇನು ಡಿವೈಡ್ ಮಾಡ್ಕೊಂಡು ಬರೆದಿಲ್ಲ. ಇನ್ನು ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಬರೆದಿದ್ದಾರೆ, ಒಂದೇ ಒಂದು ಕೃತಿ. ಹಾಗಾಗಿ ಯಾರು ಬರೆದಿಲ್ಲ ಅಂದರೆ ಜನ್ನ ಕವಿ ಮತ್ತು ಚಾವುಂಡರಾಯ ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 130ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಡಿ.ಎನ್. ಶಂಕರಭಟ್ಟ ಇವರು ಭಾಷೆ ಮೇಲೆ ಕೆಲಸವನ್ನು ಮಾಡಿದ್ದಾರೆ, ಕೃತಿಯನ್ನು ಬರೆದಿದ್ದಾರೆ. ಶಂಭಾ ಜೋಶಿ ಇವರು ಸಂಸ್ಕೃತಿಯ ಬಗ್ಗೆ ಕೆಲಸವನ್ನು ಮಾಡಿದ್ದಾರೆ, ಕೃತಿಯನ್ನು ರಚನೆ ಮಾಡಿದ್ದಾರೆ. ಜಿ. ಶಂಪ ಇವರು ಜಾನಪದ. ಮುಳಿಯ ತಿಮ್ಮಪ್ಪಯ್ಯ ಇವರು ಸಾಹಿತ್ಯ. 131ನೇ ಪ್ರಶ್ನೆ, ಕುಂ ವೀರಭದ್ರಪ್ಪನವರ ದೇವರ ಹೆಣ ಕಥೆಯಲ್ಲಿ ಬರುವ ಪಾತ್ರಗಳು ಯಾವುದು ಅಂತ ಕೇಳಿದ್ದಾರೆ. ಈ ಕಥೆಯಲ್ಲಿ ಬರುವಂಥ ಪ್ರಮುಖ ಪಾತ್ರಗಳು ಟೊಣ್ಣಿ, ಸುಂಕಲಿ, ಕೊಕ್ಕ, ಅಪಾರಿ, ತಿಮ್ಮಿ, ಕುಳ್ಳಿ, ಆಮೇಲೆ ಕೋಕಿ ಅನ್ನೋ ಬೆಕ್ಕು, ಹುಲಿ ಅನ್ನೋ ನಾಯಿ. ಇಷ್ಟು ಪಾತ್ರಗಳು ದೇವರ ಹೆಣ ಅನ್ನೋ ಒಂದು ಕಥೆಯಲ್ಲಿ ಬರ್ತವೆ. ಇಲ್ಲಿ ಕೊಕ್ಕ ಮತ್ತು ತಿಮ್ಮಿ ಅಂತ ಇದೆಯಲ್ವಾ, ಇದೇ ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 132ನೇ ಪ್ರಶ್ನೆ, ಅದ್ಭುತ ರಾಮಾಯಣಕ್ಕೆ ಸಂಬಂಧಿಸಿದಂತೆ ಪಿ.ವಿ. ನಾರಾಯಣ ಅವರ ವಿಚಾರ ಕ್ರಮದಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಶಾಸ್ತ್ರ ಸಂಪ್ರದಾಯದ ರಾಮಾಯಣ ಕಥೆಯ ಗದ್ಯ ಸಂಗ್ರಹ, ಇದು ಸರಿಯಾಗಿದೆ. ರೀತಿ ಪ್ರಧಾನವಾದಂತಹ ಚಿಕ್ಕ ಗ್ರಂಥ, ಹೌದು. ಈ ಕಾವ್ಯವು ಆಧುನಿಕ ಸಣ್ಣ ಕಥೆಯನ್ನು ನೆನಪಿಸುವಂತಹ ಸುಂದರ ವಚನ ಕಾವ್ಯ. ಇದರಲ್ಲಿ ಪ್ರೌಢ ಹಾಗೂ ಪ್ರಸನ್ನ ಗದ್ಯ ಪ್ರಕಾರದ ಕಾಂತಿಯು ಪ್ರಜ್ವಲಿಸಿಲ್ಲ, ಇದು ತಪ್ಪು, ಯಾಕಂದರೆ ಪ್ರಜ್ವಲಿಸಿದೆ. 133ನೇ ಪ್ರಶ್ನೆ, ಪುರುಷ ಸನ್ಯಾಸಿಗಳನ್ನು ಯಾವ ಧರ್ಮವು ನಿರ್ಗ್ರಂಥರು ಎಂದು ಕರೆಯುತ್ತಾರೆ? ನಿರ್ಗ್ರಂಥರು ಪುರುಷ ಸನ್ಯಾಸಿಗಳನ್ನು ಜೈನ ಧರ್ಮದಲ್ಲಿ ಈ ಥರ ಕರೆಯುವಂಥದ್ದು. 134ನೇ ಪ್ರಶ್ನೆ, ಕನ್ನಡ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಮೇಲೆ ಮಹತ್ವದ ಪ್ರಭಾವ ಬೀರುವ ಸಿದ್ಧಾಂತಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಮಾರ್ಕ್ಸ್ವಾದ ಅಂತ ಇದೆಯಲ್ವಾ, ಇದು ಸರಿಯಾಗಿರುವಂಥದ್ದು. ಹಾಗೆ ಸಮಾಜವಾದ ಅಂತ ಇದೆಯಲ್ವಾ ಈನಲ್ಲಿ, ಅದು ಸರಿಯಾಗಿದೆ. ಮಾರ್ಕ್ಸ್ವಾದ ಮತ್ತು ಸಮಾಜವಾದ ನೋಡಿ, ಇವೆರಡು ಪ್ರಗತಿಶೀಲಕ್ಕೂ ಕೂಡ ತುಂಬಾ ಪ್ರಭಾವವನ್ನು ಬೀರಿತ್ತು. ಹಾಗೆಯೇ ದಲಿತ ಬಂಡಾಯ ಸಾಹಿತ್ಯಕ್ಕೂ ಕೂಡ ಪ್ರಭಾವವನ್ನು ಬೀರಿದೆ. 135ನೇ ಪ್ರಶ್ನೆ, ತೌಲನಿಕ ಸಾಹಿತ್ಯಕ್ಕೆ ಇವುಗಳ ಜೊತೆಗೆ ನಂಟಿದೆ. ಯಾವುದಕ್ಕೆ? ರಾಷ್ಟ್ರದ ಪರಿಕಲ್ಪನೆ ಹಾಗೆ ರಾಜಕೀಯ ಅನನ್ಯತೆ, ಇವೆರಡಕ್ಕೂ ತೌಲನಿಕ ಸಾಹಿತ್ಯಕ್ಕೆ ನಂಟಿದೆ. 136ನೇ ಪ್ರಶ್ನೆ, ಜನ್ನನ ಯಶೋಧರ ಚರಿತೆ ಇದು ಯಾರ ವಿಮರ್ಶಾ ಲೇಖನ? ಗಿರಡಿ ಗೋವಿಂದರಾಜು ಅವರ ವಿಮರ್ಶಾ ಲೇಖನ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಆನಂದವರ್ಧನ ಧ್ವನ್ಯಾಲೋಕ, ರಾಜಶೇಖರ ಕಾವ್ಯ ಮೀಮಾಂಸೆ ಕೃತಿ, ತಿರುಮಲಾರ್ಯ ಅಪ್ರತಿಮ ವೀರಚರಿತೆ ಕೃತಿ, ಅಭಿನವಗುಪ್ತ ಧ್ವನ್ಯಾಲೋಕ ಲೋಚನ. 138ನೇ ಪ್ರಶ್ನೆ, ತೌಲನಿಕ ಸಾಹಿತ್ಯ ಎಂಬ ಪರಿಕಲ್ಪನೆಯನ್ನು ಮೊದಲಿಗೆ ಪತ್ರವೊಂದರಲ್ಲಿ ಬಳಸಿದವರು ಯಾರು ಅಂದರೆ ಮ್ಯಾಥ್ಯೂ ಆರ್ನಾಲ್ಡ್ ಅವರು. 139ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಯಶೋಧರ ಚರಿತ್ರೆ ಜನ್ನ, ಸಮಯ ಪರೀಕ್ಷೆ ಬ್ರಹ್ಮಶಿವ, ಶಾಂತಿನಾಥ ಪೊನ್ನ, ಲೋಕೋಪಕಾರ ಚಾವುಂಡರಾಯ. 140ನೇ ಪ್ರಶ್ನೆ, ಸಾಂಗತ್ಯ ಕೃತಿಗಳನ್ನು ಗುರುತಿಸಿ. ಮೋಹನ ತರಂಗಿಣಿ ಮತ್ತು ಸೊಬಗಿನ ಸೋನೆ ಸಾಂಗತ್ಯ ಕೃತಿಗಳು. 141ನೇ ಪ್ರಶ್ನೆಗೆ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಆ ಒಂದು ಗದ್ಯ ಭಾಗವನ್ನು ಪೂರ್ತಿಯಾಗಿ ಓದಿ ಅದಕ್ಕೆ ತಕ್ಕಂತೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಪ್ರಶ್ನೆ ಹೀಗಿದೆ, ಕಾವ್ಯ ರಚನೆಯ ತತ್ವಗಳನ್ನು ಮತ್ತು ಕವಿಯ ಪ್ರತಿಭೆಯನ್ನು ರಾಜಶೇಖರ ಹೀಗೆ ಕರೆದಿದ್ದಾನೆ. ಸಾಹಿತ್ಯ ವಿದ್ಯೆ ಮತ್ತು ಕಾವ್ಯ ಪುರುಷ. ಪ್ಯಾಸೇಜ್ ಒಂದು ಸತಿ ಓದ್ಕೊಳ್ಳಿ, ನಾನು ನೇರವಾಗಿ ಆನ್ಸರ್ ಹೇಳ್ತಾ ಇದ್ದೀನಿ. ಸಾಹಿತ್ಯ ವಿದ್ಯೆ ಮತ್ತು ಕಾವ್ಯ ಪುರುಷ. ನೆಕ್ಸ್ಟ್ ಪ್ರಶ್ನೆ, ಕಾವ್ಯ ಪುರುಷನ ಅಂಗಗಳಾವುವು ಅಂತ ಇದೆ. ಸರಿಯಾಗಿರುವಂಥ ಉತ್ತರ ಭಾಷೆಗಳು. 143ನೇ ಪ್ರಶ್ನೆ, ಸಾರಸ್ವತಿಯ ಯಾರ ಮಗ? ಸರಸ್ವತಿಯ ಮಗ. 144ನೇ ಪ್ರಶ್ನೆ, ಕಾವ್ಯ ರಚನೆಯ ಸಂದರ್ಭದಲ್ಲಿ ಇವೆರಡೂ ಒಂದಾಗಿರುತ್ತದೆ. ಸರಿಯಾಗಿರುವಂಥ ಉತ್ತರ ಆಪ್ಷನ್ 3, ತತ್ವಗಳು ಮತ್ತು ಕವಿಯ ಪ್ರತಿಭೆ. 145ನೇ ಪ್ರಶ್ನೆ, ಸಾಹಿತ್ಯ ವಿದ್ಯೆ ಎಂಬ ಹೆಣ್ಣನ್ನು ಯಾವುದಕ್ಕಾಗಿ ಸೃಷ್ಟಿಸಿದಳು? ಕಾವ್ಯ ಪುರುಷನನ್ನು ಹಿಡಿತದಲ್ಲಿಡಲು. 146ನೇ ಪ್ರಶ್ನೆಯಿಂದ ಬೇರೆ ಪ್ಯಾಸೇಜ್ ಕೊಟ್ಟಿದ್ದಾರೆ ಗದ್ಯ ಭಾಗವನ್ನು, ಇದನ್ನು ಓದ್ಕೊಂಡು ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ತಾವು ಆವು ಕೆಲವು ದಿವಸಗಳ ಕಾಲ ಎಲ್ಲಿರಬೇಕೆಂದು ಮಾತನಾಡಿದರು? ಗೋಷ್ಠಿಯಲ್ಲಿ. 147ನೇ ಪ್ರಶ್ನೆ, ಬುದ್ಧಿವಂತರಾಗಿ ಶತ್ರುಗಳನ್ನು ಎದುರಿಸಬೇಕೆಂದವರು ಯಾರು? ಶಕುನಿ. 148ನೇ ಪ್ರಶ್ನೆ, ದುಶ್ಚಟ ತುಷ್ಟಯದೊಳ್ ಬಂದವರು ಯಾರು? ಆಪ್ಷನ್ 3, ದುಶ್ಯಾಸನ, ಕರ್ಣ, ಶಕುನಿ, ಸೈಂಧವ. 149ನೇ ಪ್ರಶ್ನೆ, ದುರ್ಯೋಧನನು ಯಾರಿಗೆ ನಮಸ್ಕರಿಸಿದನು? ಧರ್ಮಪುತ್ರನಿಗೆ. 150ನೇ ಪ್ರಶ್ನೆ, ತಮ್ಮಂದಿರನ್ನು ಅಪ್ಪಿಕೊಂಡವರು ಯಾರು? ದುರ್ಯೋಧನ.